ಸ್ನೇಹಿತರೆ ನಮಸ್ಕಾರ. ಮೋದಿಜಿ ಅವರ ಒಂದು ಕಾಲಿನಿಂದ ನಮಗೆ ಎಷ್ಟು ಬೇಕೋ ಅಷ್ಟು ತೈಲ ಈಗ ಬರ್ತಾ ಇದೆ. ಹೌದು, ಇರಾನ್ ಯಾವ ದೇಶದ ಹಡಗುಗಳನ್ನು ಕೂಡ ನಾವು ಕಳಿಸೋದಿಲ್ಲ. ಈ ಹರ್ಮುಜ್ ದ್ವೀಪದಿಂದ ಜಲಸಂಧಿದಿಂದ ಯಾವುದಾದ್ರೂ ಒಂದು ಹಡಗು ಕೂಡ ಅಲ್ಲಿಂದ ಪಾಸ್ ಆಗ್ಲಿ ನೋಡೋಣ. ಒಂದೇ ಒಂದು ಹಡಗು ಕೂಡ ಪಾಸ್ ಆದ್ರೂ ಆ ಹಡಗನ್ನ ನಾವು ಉಡಾಯಿಸಿ ಬಿಡ್ತೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿತ್ತು ಇರಾನ್. ಆದ್ರೆ ಈಗ ನಮ್ಮ ಎಲ್ಲ ಹಡಗುಗಳು ಕೂಡ ಅದೇ ಜಲಸಂಧಿಯ ಮುಖಾಂತರ ಭಾರತಕ್ಕೆ ತಲುಪ್ತಾ ಇದ್ದಾವೆ. ಈಗಾಗಲೇ ಮುಂಬೈಗೆ ಒಂದು ಹಡಗು ಕೂಡ ಹೋದ ಬುಧವಾರ 1,35,000 ಟನ್ ಕಚ್ಚಾ ತೈಲವನ್ನ ಸೌದಿ ಅರೇಬಿಯಾದಿಂದ ನಮ್ಮ ಭಾರತದಲ್ಲಿ ಮುಂಬೈ ಬಂದೂರಿಗೆ ಬಂದು ತಲುಪಿರ್ತಕ್ಕಂಥದ್ದು ಹಡಗು. ಸೊ ಅದೇ ರೀತಿಯಾಗಿ ಈಗ ಮತ್ತೆ 22 ಹಡಗುಗಳು ನಮ್ಮ ಭಾರತಕ್ಕೆ ಬಂದು ತಲುಪ್ತಾ ಇದ್ದಾವೆ. ಹಾಗಾದ್ರೆ ಅದಷ್ಟೇ ಅಲ್ಲ, ಗ್ಯಾಸ್ ಕೂಡ ನಮ್ಮ ಭಾರತಕ್ಕೆ ಬರ್ತಾ ಇದೆ. ಈಗಾಗಲೇ ಕಚ್ಚಾ ತೈಲಗಳನ್ನು ಕೂಡ ತರಿಸ್ತಾ ಇದ್ರು, ಅದರ ಜೊತೆಗೆ ಗ್ಯಾಸ್ ಕೂಡ ನಮ್ಮ ಭಾರತಕ್ಕೆ ಸರಬರಾಜು ಆಗ್ತಾ ಇದೆ. ಈಗಾಗಲೇ ಇರಾನ್ ನೋಡಿದ್ರೆ ನೀವು, ತಮ್ಮ ಗಲ್ಫ್ ಕಂಟ್ರೀಸ್ಗಳಾದ ಈಗಾಗಲೇ ಸೌದಿ ಅರೇಬಿಯಾ ಆಗಿರಲಿ, UAE ಆಗಿರಲಿ, ಇಸ್ರೇಲ್ ಆಗಿರಲಿ, ಅದೇ ರೀತಿಯಾಗಿ ಈಗ ಸ್ಟ್ರಾಟೆಟ್ ಈಗ ಅಲ್ಲಿರ್ತಕ್ಕಂತಹ ಒಂದು ತೈಲ ಸಂಸ್ಕರಣಾ ಘಟಕಗಳನ್ನ ಮಾಡ್ತಾ ಇತ್ತು. ಎಲ್ಲ ಟ್ಯಾಂಕರ್ಗಳನ್ನ ಭಸ್ಮ ಮಾಡ್ತಾ ಇದೆ ಇರಾನ್. ಅಂಥದ್ರಲ್ಲಿ ಈಗಾಗಲೇ ಮೊದಲನೇದಾಗಿ ಶಲಾಂಗ್ ಟ್ಯಾಂಕರು ಈಗಾಗಲೇ ಕಚ್ಚಾ ತೈಲವನ್ನು ತೆಗೆದುಕೊಂಡು ನಮ್ಮ ಮುಂಬೈ ಬಂದೂರಿಗೆ ಬಂದು ತಲುಪುತ್ತೆ. ಅದಾದ ಬಳಿಕ ಪುಷ್ಪಕ್ ಹಾಗೂ ಪರಿಮಳ ಎನ್ನುವಂತಹ ನೌಕೆಗಳು ಕೂಡ ನಮ್ಮ ಭಾರತವನ್ನ ತಲುಪ್ತವೆ. ಇದೀಗ ಶಿವಾಲಿಕ್ ಎನ್ನುವಂತಹ LPG ಟ್ಯಾಂಕರ್ ಈಗ ಗುಜರಾತ್ ಅನ್ನ ತಲುಪ್ತಾ ಇದೆ. ಸೊ ಈಗಾಗಲೇ ನಾವು ಅನ್ಕೊಂಡಿರ್ಲಿಲ್ಲ, ಇಷ್ಟೆಲ್ಲ ದೇಶಗಳು ಕೂಡ ಹೊಡೆದಾಡ್ತಾ ಇದ್ದಾವೆ. ಇಸ್ರೇಲ್ ಜೊತೆಗೆ ಅಮೆರಿಕ ಕೂಡಿ ಇರಾನ್ ಜೊತೆಗೆ ಹೊಡೆದಾಡ್ತಾ ಇದೆ. ಅದರಲ್ಲಿ ಈಗ ಗಲ್ಫ್ ಕಂಟ್ರೀಸ್ಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಸೌದಿ ಅರೇಬಿಯಾ ಆಗಿರಲಿ, UAE ಆಗಿರಲಿ, ಇರಾಕ್ ಆಗಿರಲಿ, ಅನೇಕ ರಾಷ್ಟ್ರಗಳು ತೈಲ ಉತ್ಪಾದನಾ ಘಟಕಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಒಂದು ವೇಳೆ ನೀವೇನಾದ್ರೂ ಈ ಹರ್ಮುಜ್ ಜಲಸಂಧಿಯಿಂದ ಒಂದೇ ಒಂದು ಹಡಗು ಪಾಸ್ ಆದ್ರೂ ಸಹಿತ ನಾವು ಅದನ್ನು ಮಾಡ್ತೇವೆ ಅಂತ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ತನ್ನ ತೈಲವನ್ನ ಅಲ್ಲೆಯಿಂದ ಅಂದ್ರೆ ಯಾವ ಒಂದು ಹಾದಿಯಿಂದ, ಜಲಸಂಧಿಯಿಂದ ಯಾವ ಹಡಗುಗಳು ಕೂಡ ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಇರುವಂತಹ ಇರಾನ್ ಅದೇ ಒಂದು ದಾರಿಯಿಂದ ಭಾರತದ ಹಡಗುಗಳನ್ನ ಕಳಿಸಿಕೊಡ್ತಾ ಇದೆ. ಸೊ ಇದಲ್ವಾ ನಮ್ಮ ಭಾರತೀಯರ ಒಂದು ಗರ್ವ. ಸೊ ನಮ್ಮ ಭಾರತ ಎಷ್ಟು ಮುಂದುವರೆದಿದೆ ಎನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ ನೋಡಿ. ಸೊ ಮೋದಿಜಿ ಅವರು ಎಲ್ಲ ದೇಶದೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಇದೇ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತಪ್ಪ, ರಾಹುಲ್ ಗಾಂಧಿ ಅವರು ಇದ್ರಂದ್ರೆ ಈ ರೀತಿ ಹಡಗುಗಳು ಪಾಸ್ ಆಗಿ ಬರ್ತಾ ಇದ್ವಾ, ಅಥವಾ ಇದ್ಯಾವ ಲೆಕ್ಕ ಭಾರತ ದೊಡ್ಡ ದೇಶವಾ ಅನ್ನುವಂತಹ ರೀತಿಯಲ್ಲಿ ಇರಾನ್ ವರ್ತಿಸ್ತಾ ಇತ್ತ ಅನ್ನುವಂಥದ್ದು ನೀವೇ ಊಹೆ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ಈಗ ಸದ್ಯಕ್ಕೆ 22 ಮತ್ತೆ ಈಗ ತೈಲ ಹಡಗುಗಳು ನಮ್ಮ ಭಾರತಕ್ಕೆ ತಲುಪ್ತಾ ಇದ್ದಾವೆ. ಒಟ್ಟು 37 ಹಡಗುಗಳು ಅಲ್ಲಿ ಸಿಲುಕಾಕೊಂಡಿದ್ವು. ಅದರಲ್ಲಿ ಒಂದಾದ ಮೇಲೆ ಒಂದು ಹಡಗುಗಳನ್ನ ಕಳುಹಿಸಿ ಕೊಡ್ತಾ ಇದೆ ಇರಾನ್. ಸೊ ಯಾವುದೇ ರೀತಿ ಬೇರೆ ಹಡಗುಗಳು ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮುಖ್ಯವಾಗಿ ಅಮೆರಿಕ ಜೊತೆಗೆ ಸಂಬಂಧವನ್ನ ಯಾರಾದ್ರೂ ಇಟ್ಕೊಂಡಿದ್ದೀರಾ, ಸೊ ಅಂತಹ ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನ ಮುಖ್ಯವಾಗಿ ಇರಾನ್ ಕೊಡ್ತಾ ಇರುವಂತದ್ದು. ಹಾಗಾದ್ರೆ ಈಗ ನಮ್ಮ ಭಾರತಕ್ಕೆ ಇಷ್ಟೊಂದು ಇರಾನ್ ಹಡಗುಗಳನ್ನ ಪಾಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ ಯಾಕೆ? ಎಲ್ಲ ದೇಶಗಳಿಗೆ ಸಿಗದಂತಹ ಅವಕಾಶ ನಮ್ಮ ಭಾರತಕ್ಕೆ ಯಾಕೆ? ನಮ್ಮ ಭಾರತವನ್ನ ಕಂಡ್ರೆ ಇರಾನ್ಗೆ ಅಂಜಿಕೆಯ, ಬೆದರಿಕೆಯ? ಮುಖ್ಯವಾಗಿ ಈಗಾಗಲೇ ಇರಾನ್ನಿಂದ ಬಂದಿರತಕ್ಕಂತಹ ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಕೂಡ ಆಶ್ರಯವನ್ನ ಕೊಟ್ಟಿದ್ವಿ. ಒಂದು ಹಡಗಿಗೆ ಟೋಟಲ್ 3 ಹಡಗುಗಳಿದ್ವು. ಅದರಲ್ಲಿ 87 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ ಐರಸ್ ದೇನಾ ಎನ್ನುವಂತಹ ಹಡಗಿತ್ತು. ಆ ಹಡಗನ್ನ ಅಮೆರಿಕ ಮಾಡಿಬಿಡತ್ತೆ ನೌಕೆಗಳಿಂದ. ಅದೇ ರೀತಿಯಾಗಿ 87 ಜನ ಅಲ್ಲಿ ಸಾವನ್ನಪ್ತಾರೆ. ಜೊತೆಗೆ ಇನ್ನೊಂದು ಹಡಗನ್ನ ನಾವು ಕಾಪಾಡ್ಕೊಳ್ತೀವಿ. ಅಂದ್ರೆ ಲಾವನಾ ದೇನಾ ಎನ್ನುವಂತಹ ಹಡಗನ್ನ ನಾವೇನ್ ಮಾಡಿದ್ವಿ, ಅದಕ್ಕೆ ಕೊಚ್ಚಿಯಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ಶ್ರೀಲಂಕಾವು ಕೂಡ ಅವಕಾಶ ಮಾಡಿಕೊಡತ್ತೆ ಇನ್ನೊಂದು ಹಡಗನ್ನ. ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಸ್ನೇಹ
ಇರಾನ್ ಜೊತೆಗೆ ನಮ್ದಾಗತ್ತೆ, ನಾವು ಬರೀ ಇಸ್ರೇಲ್ ಜೊತೆಗೆ ಸ್ನೇಹ ಹೊಂದಿದೀವಿ ಎನ್ನುವಂತಹ ನಮ್ಮ ಭಾರತದ ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾಗಿತ್ತು. ಹಾಗಲ್ಲ, ಇನ್ನು ಅನೇಕ ರಾಷ್ಟ್ರಗಳೊಂದಿಗೆ ನಾವು ಸ್ನೇಹ ಬಾಹತ್ವವನ್ನ ಹೊಂದಿದೀವಿ. ಉದಾಹರಣೆಗೆ ರಷ್ಯಾ ಆಗಿರ್ಲಿ, ಈಗ ಸೌದಿ ಅರೇಬಿಯಾದಿಂದನೂ ಕೂಡ ಕಚ್ಚಾ ತೈಲ ತರಿಸ್ಕೊಳ್ತೀವಿ, UAE ಇಂದ ತರಿಸ್ಕೊಳ್ತೀವಿ, ಅದೇ ರೀತಿಯಾಗಿ ಇರಾನ್ದಿಂದನೂ ಕೂಡ ನಾವು ತರಿಸ್ಕೊಳ್ತೀವಿ. ಸೊ ಇಂತಹ ಎಲ್ಲ ದೇಶದೊಂದಿಗೆ ನಮ್ಮ ಸ್ನೇಹ ಭಾವ ಇದ್ದೇ ಇರುತ್ತೆ. ಈಗ ಇಸ್ರೇಲ್ಗೆ ನಾವು ಸ್ನೇಹ ಭಾವದಿಂದ ಇದೀವಿ ಎಂದ ಬಳಿಕ ನಾವು ಇಸ್ರೇಲ್ಗೆನೆ ಸಪೋರ್ಟ್ ಮಾಡೋದಿಲ್ಲ. ಯುದ್ಧದ ಸಂದರ್ಭದಲ್ಲಿ ಯಾವ ದೇಶಕ್ಕೆ ಸಪೋರ್ಟ್ ಮಾಡಬೇಕು, ಯಾವ ದೇಶಕ್ಕೆ ಬಿಡಬೇಕು ಅನ್ನುವಂಥದ್ದು ಬಹಳ ಒಂದು ರೀತಿಯಲ್ಲಿ ವಿಚಾರಣೆ ಮಾಡಿ ಥಿಂಕ್ ಮಾಡಿ ಮೋದಿಜಿ ಅವರು ನಿರ್ಧಾರ ಕೈಗೊಳ್ತಾರೆ. ಅಂಥದ್ರಲ್ಲಿ ಈಗ ಯುದ್ಧ ಆಗ್ತಕ್ಕಂಥದ್ದು ನಾವು ಯಾರ ಕಡೆನೂ ಇಲ್ಲ. ಸೊ ನಾವು ಯಾರ ಒಂದು ಪರವಾಗಿನೂ ಕೂಡ ಯುದ್ಧಕ್ಕೆ ನಿಲ್ಲೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದೆ. ಒಟ್ಟಾರೆಯಾಗಿ ನಾವು ಎಲ್ಲರ ಜೊತೆಗೆ ಒಂದೇ ರೀತಿಯಲ್ಲಿ ಸ್ನೇಹ ಭಾವವನ್ನ ಹೊಂದಿದೀವಿ ಅಂತಕ್ಕಂಥದ್ದು ನಮ್ಮ ಭಾರತ ಸ್ಪಷ್ಟಪಡಿಸ್ತಾ ಇದೆ. ಸೊ ಈಗಾಗಲೇ ಇರಾನ್ ಜೊತೆಗೆ ಈಗಾಗಲೇ ಜೈಶಂಕರ್ ಅವರು ಕೂಡ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿದ್ರು. ಈಗಾಗಲೇ ಹಡಗುಗಳನ್ನ ಕಳುಹಿಸಿ ಕೊಡ್ಬೇಕಂತ ಮನವಿ ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಮಂತ್ರಿಗಳು ಅಂದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರು ಕೂಡ ಈಗಾಗಲೇ ಇರಾನ್ನ ಒಂದು ಅಧ್ಯಕ್ಷರ ಜೊತೆಗೆ ಮಾತುಕತೆ ಮಾಡಿ ಹಡಗುಗಳನ್ನ ಕಳುಹಿಸಿಕೊಡ್ಲಿಕ್ಕೆ ಮನವಿ ಮಾಡ್ಕೊಂಡಿದ್ರು. ಇದೆಲ್ಲವೂ ಕೂಡ ವಿಚಾರಣೆ ಮಾಡಿಕೊಂಡು ಇರಾನ್ ಕೂಡ ಹೇಳುತ್ತೆ, ಭಾರತ ನಮ್ಮ ಮಿತ್ರ, ಭಾರತ ನಮ್ಮ ಆಪ್ತ ಮಿತ್ರ ಎನ್ನುವಂತಹ ರೀತಿಯಲ್ಲಿ ಹೇಳಿ ಹಡಗುಗಳನ್ನ ಕಳುಹಿಸಿ ಕೊಡ್ತಾ ಇದೆ. ಸೊ ಹೀಗಾಗಿ ನಮ್ಮ ಭಾರತದಲ್ಲಿ ಈಗಾಗಲೇ ತೊಂದರೆ ಉಂಟಾಗಿತ್ತಲ್ವಾ ಕಚ್ಚಾ ತೈಲದ ಜೊತೆಗೆ ಗ್ಯಾಸ್ ಸಿಲಿಂಡರ್ದು, ಅದೆಲ್ಲವೂ ಕೂಡ ಬಗೆಹರಿಯತ್ತೆ, ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಮೋದಿಜಿ ಅವರು ಬರೋಕ್ಕಿಂತ ಮುಂಚೆ ಅಂದ್ರೆ 14 ವರ್ಷಗಳ ಮುಂಚಿತವಾಗಿ ನಮ್ಮಲ್ಲಿ ಕಚ್ಚಾ ತೈಲ ಕೇವಲ 4 ದಿನಗಳ ಕಾಲ ಮಾತ್ರ, ಅಂದ್ರೆ ಈಗ ಕಚ್ಚಾ ತೈಲ ಹೊರದೇಶದಿಂದ ಬರೋದು ನಿಂತು ಹೋಯ್ತಂದ್ರೆ ಕೇವಲ 4 ದಿನಗಳ ಕಾಲ ಮಾತ್ರ ನಮ್ಮಲ್ಲಿ ಅಂದ್ರೆ ಸಾಲ್ತಾ ಇತ್ತು, ಅಷ್ಟು ದಿನಗಳ ಕಾಲ ಮಾತ್ರ. ಈಗ ಮೋದಿಜಿ ಅವರು ಬಂದ ಮೇಲೆ ಸುಮಾರು 74 ದಿನಗಳ ಕಾಲ ನಮ್ಮಲ್ಲಿ ಕಚ್ಚಾ ತೈಲ ಸ್ಟಾಕ್ ಇದೆ. ಅಷ್ಟು ದಿನಗಳ ಕಾಲವೂ ಕೂಡ ನಮ್ಮ ದೇಶಕ್ಕೆ ಕಚ್ಚಾ ತೈಲ ಬರಲಿಲ್ಲಪ್ಪ ಅಂದ್ರೂ ಸಹಿತ ನಾವು ಈ ಕಚ್ಚಾ ತೈಲವನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇಲ್ಲಿ 22 ಹಡಗುಗಳು ನಮ್ಮ ಭಾರತಕ್ಕೆ ಬಂದು ತಲುಪ್ತಾ ಇದೆ. ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕಚ್ಚಾ ತೈಲದ ಶಾರ್ಟೇಜ್ ಕೂಡ ಬೀಳುವುದಿಲ್ಲ. ಈ ಕಡೆ ಗ್ಯಾಸ್ ಕೂಡ ಬರ್ತಾ ಇದೆ. ಈಗಾಗಲೇ ಗುಜರಾತ್ ಅನ್ನು ಕೂಡ ತಲುಪಿದೆ. ಇನ್ನೂ ಹೆಚ್ಚಿನ ಟ್ಯಾಂಕರ್ಗಳು ಕೂಡ ಬರ್ತವೆ. ಹೀಗಾಗಿ ಸರಬರಾಜು ಆಗಲಿಕ್ಕೆ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಮಾತ್ರ ತೆಗೆದುಕೊಳ್ಳುತ್ತೆ. ಸೊ ನೀವು ಈಗಲೇ ಬೇಕಂತ ಹೇಳ್ಬಿಟ್ಟು ದಿಢೀರನ್ನ ಕೇಳಿದ್ರೆ ಆ ರೀತಿ ಆಗೋದಿಲ್ಲ. ಇವತ್ತು ನೀವು ಅಪ್ಲೈ ಮಾಡಿದ್ರೆ ಒಂದು 5-6 ದಿನಗಳಲ್ಲಿ ಬಂದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಗ್ಯಾಸ್ ಬಂದು ತಲುಪುತ್ತೆ. ಅಷ್ಟು ಈಗ ರೇಂಜ್ ಹೊಂದಿದೆ. ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆನೇ ಬಂದು ತಲುಪುವಂಥದ್ದು, ಈ ರೀತಿ ನಿಮಗೆ ಸರಬರಾಜು ಮಾಡಿಕೊಡ್ತಾರೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬರ್ತಾ ಇದೆ, ಹೀಗಾಗಿ ಯುದ್ಧ ನಡೀತಾ ಇದೆ. ಆದರೆ ಅದರ ಮಧ್ಯದಲ್ಲಿ ಕೂಡ ನಾವು ಗ್ಯಾಸ್ ಸಿಲಿಂಡರ್ ಅನ್ನ ತರಿಸ್ಕೊಳ್ತಾ ಇದೀವಿ, ಕಚ್ಚಾ ತೈಲವನ್ನ ತರಿಸ್ಕೊಳ್ತಾ ಇದೀವಿ ಅಂದ್ರೆ ಭಾರತದ ಗತ್ತು ಇಡೀ ವಿಶ್ವಕ್ಕೆ ಗೊತ್ತು. ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾವ ರೀತಿಯಾಗಿ ನಮ್ಮ ಭಾರತದ ಸ್ಟ್ರೆಂತ್ ಇದೆ ಎನ್ನುವಂಥದ್ದು ಕಮೆಂಟ್ ಮಾಡಿ.